ನೋಡುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿನ ಇಡೀ ಜಿಲ್ಲೆಯಾದ್ಯಂತ ಮೊಬೈಲ್ಗಳು ಮಿಸ್ಸಿಂಗ್ ಆಗಿರ್ಬೋದು, ಮೊಬೈಲ್ ಕಳ್ಳತನ ಆಗಿರ್ಬೋದು, ಮೊಬೈಲ್ ಸ್ನ್ಯಾಚಿಂಗ್ ಆಗಿರ್ಬೋದು ಆದಂತಹ ಪ್ರಕರಣಗಳನ್ನು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅವುಗಳ ದೂರುಗಳು ದಾಖಲಾಗಿತ್ತು. ಆ ದೂರುಗಳನ್ನು ನಾವು CPIR ಅನ್ನುವಂಥ ಒಂದು ನ್ಯಾಷನಲ್ ಪೋರ್ಟಲ್ ಇದೆ. ಆ ಪೋರ್ಟಲ್ಗಳ ಮೂಲಕ ಮೊಬೈಲ್ನ ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ನಾವು ಹಾಕಿ ಪತ್ತೆ ಕಾರ್ಯವನ್ನು ಕೈಗೊಂಡಿದ್ವಿ. ಈ CPIR ಪೋರ್ಟಲ್ ಬಗ್ಗೆ ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೂ ಕೂಡ ಒಂದು ಅರಿವಿನ ಅವಶ್ಯಕತೆ ಇದೆ. ಏನು ಅಂತಂದರೆ, ಇದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಕರಿತೀವಿ. CPIR ಅನ್ನೋದು ಇದು ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆ ನಿರ್ಮಿಸಿದ ಒಂದು ಡಿಜಿಟಲ್ ವ್ಯವಸ್ಥೆ ಆಗಿರುತ್ತೆ. ಮೊಬೈಲ್ ಫೋನ್ ಕಳೆದು ಹೋದಾಗ ಅಥವಾ ಕಳ್ಳತನವಾದಾಗ ಅಥವಾ ಸ್ನ್ಯಾಚಿಂಗ್ ಆದಾಗ ಇದನ್ನು ಟ್ರ್ಯಾಕ್, ಬ್ಲಾಕ್ ಮತ್ತು ರಿಕವರಿ ಮಾಡಲು ಇದರಲ್ಲಿ ನಮಗೆ ಆಪ್ಷನ್ಸ್ ಇದೆ. ಟ್ರ್ಯಾಕು ಮಾಡ್ಬೋದು, ಬ್ಲಾಕ್ ಮಾಡ್ಬೋದು ಮತ್ತು ರಿಕವರಿನೂ ಕೂಡ ಮಾಡ್ಬೋದು. ಸೊ ನೀವು ಅಲ್ಲೇ ಮನೆಯಲ್ಲಿ ಕೂತ್ಕೊಂಡು ಕೂಡ ಈ CIR ಪೋರ್ಟಲ್ದಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ಅಥವಾ ವೆಬ್ಸೈಟ್ ಮುಖಾಂತರನೂ ಕೂಡ ಅದಕ್ಕೆ ನಿಮ್ಮ ಮೊಬೈಲ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಅದರಲ್ಲಿ ಹಾಕಿನೂ ಕೂಡ ನೀವು ಇದನ್ನು ಮಾಡ್ಬೋದು. ಒಂದು ಪೊಲೀಸ್ ಠಾಣೆಗೆ ಬಂದರೆ ಪೊಲೀಸ್ನವರು ಕೂಡ ಇದನ್ನೇ ಆನ್ಲೈನ್ ಪೋರ್ಟಲ್ದಲ್ಲೇ ಎಲ್ಲ ಮಾಹಿತಿನ ಅಪ್ಲೋಡ್ ಮಾಡ್ತಾರೆ. ಅದು ಸಾರ್ವಜನಿಕರೂ ಕೂಡ ತಮ್ಮ ಮೊಬೈಲು ಕಳ್ಳತನ ಆದಾಗ, ಮಿಸ್ ಆದಾಗ ಅಥವಾ ಏನಾದರೂ ಕಳೆದು ಹೋದಾಗ ಅದನ್ನು ಈ ಪೋರ್ಟಲ್ದಲ್ಲೇ ತಾವೇ ತಮ್ಮ ಮಾಹಿತಿಯನ್ನು ಕೂಡ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ಇದರಿಂದ ಮೊಬೈಲನ್ನು ಟ್ರ್ಯಾಕ್ ಮಾಡೋದು, ಬ್ಲಾಕ್ ಮಾಡೋದು, ರಿಕವರಿ ಮಾಡೋದು ಕೂಡ ಈಸಿ ಆಗುತ್ತೆ. ಇದು ಒಂದು ಕೇಂದ್ರೀಕೃತ ಎಂಟೈರ್ ಕಂಟ್ರಿಯಲ್ಲಿ ಭಾರತದಲ್ಲಿ ಬಳಕೆಯಾಗುವಂಥ ಎಲ್ಲ ಮೊಬೈಲ್ಗಳದ್ದು ಒಂದು ಡೇಟಾಬೇಸ್. ಸೊ ಆ ಮೊಬೈಲ್ ಬಳಕೆದಾರರ ಸಾಧನ ಪ್ರತಿಯೊಂದಕ್ಕೂ ಕೂಡ ಒಂದು ಯುನಿಕ್ ಆಗಿ IMEI ನಂಬರ್ ಅಂತ ಇರುತ್ತೆ. ಅದರ ಮೂಲಕ ಇದನ್ನು ಟ್ರ್ಯಾಕ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಸಾಧನ ಇದರಿಂದ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಮೊಬೈಲ್ ಕಳ್ಳತನ ಆಗಿರ್ಬೋದು, ಮಿಸ್ ಆಗಿರ್ಬೋದು, ಬೇರೆಯವರು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಅವಕಾಶ ತಪ್ಪುತ್ತೆ. ನೀವು ಇದನ್ನ ಬ್ಲಾಕ್ ಅಂತ ಆಪ್ಷನ್ ಕೊಟ್ಟರು ಕೂಡ ಬೇರೆಯವ್ರಿಗೆ ಸಿಕ್ಕರೂ ಕೂಡ ಅವರು ತಮ್ಮ ಮೊಬೈಲನ್ನ ಯೂಸ್ ಮಾಡ್ಕೊಳ್ಳೋಕೆ ಆಗಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಆಗಲ್ಲ. ಹಾಗಾಗಿ ಇಟ್ ಈಸ್ ದ ಮಲ್ಟಿಪರ್ಪಸ್ ಒಂದು CIR ಪೋರ್ಟಲ್ ಇದ್ದಿದ್ದು. ಇದನ್ನ ಸಾರ್ವಜನಿಕರು ಕೂಡ ಬಳಸ್ಕೋಬಹುದು, ಅಥವಾ ತಮಗೆ ಗೊತ್ತಾಗದಿದ್ದಾಗ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿನೂ ಕೂಡ ತಾವು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಲ್ಲಿ ಪೊಲೀಸ್ನವರು ಅದನ್ನ ಎಲ್ಲಾ ಮಾಹಿತಿಯನ್ನು ಅದರಲ್ಲಿ ಹಾಕಿಬಿಟ್ಟು ಪತ್ತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈ CIR ಪೋರ್ಟಲ್ ಅನ್ನ ನಾವು ಕಳೆದ ಹಲವಾರು ತಿಂಗಳಿನಿಂದ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 340 ಮೊಬೈಲ್ಗಳು, ಆನ್ಲೈನ್ ಎವರೇಜ್ ಒಂದು 10,000 ಒಂದು ಮೊಬೈಲ್ ಅಂತಂದ್ರೂ ಕೂಡ ಸುಮಾರು 3,40,00,000 ಮೊಬೈಲ್ಗಳು, 340 ಮೊಬೈಲ್ಗಳು ವಿವಿಧ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಬಳಕೆದಾರರು ಅದು ಕಳ್ಳತನ ಆಗಿರ್ಬೋದು, ಮಿಸ್ ಆಗಿರ್ಬೋದು, ಅಥವಾ ಕಳ್ಳತನ ಮಾಡಿಬಿಟ್ಟು ಸೆಕೆಂಡ್ ಹ್ಯಾಂಡ್ ಮಾರಿರ್ತಾರೆ. ತಗೊಂಡವ್ರಿಗೂ ಗೊತ್ತಿರಲ್ಲ ಇದು ಕಳ್ಳತನದ ಮಾಲು ಅಂತ. ಸೊ ಈ ರೀತಿಯಾಗಿ ಒಟ್ಟು 340 ಮೊಬೈಲ್ಗಳನ್ನು ನಾವು ನಮ್ಮ ಜಿಲ್ಲೆಯಿಂದ ಕಳ್ಕೊಂಡಂತಹ ಸಾರ್ವಜನಿಕರಿಗೂ ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು, ಬೇರೆ ರಾಜ್ಯಗಳಲ್ಲಾಗಿರ್ಬೋದು ಬಳಕೆ ಆಗ್ತಾ ಇತ್ತು. ಆ ಮೊಬೈಲ್ಗಳನ್ನು ಪೊಲೀಸ್ನವರು ಪತ್ತೆ ಮಾಡಿ ರಿಕವರಿ ಮಾಡಿ ಇವತ್ತು 340 ಮೊಬೈಲ್ಗಳನ್ನು ಸಾರ್ವಜನಿಕರಿಗೆ ಮರಳಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯವನ್ನು ಮಾಡಿದಂಥ ಎಲ್ಲ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಮತ್ತು ಮಾಧ್ಯಮದವರ ಮುಖಾಂತರ ಏನು ಅಂತಂದರೆ ಈ ಆ್ಯಪ್ ಬಗ್ಗೆ ಹೆಚ್ಚಿನ ಕುರಿತಂತೆಯನ್ನು ಸಾರ್ವಜನಿಕರಿಗೆ ತಿಳಿಪಡಿಸಿದೆ. ಅದೇ ರೀತಿ ಇನ್ನೊಂದು ಪತ್ರಿಕಾ ಪ್ರಕಟಣೆಯಲ್ಲಿ ಆದರ್ಶ್ ನಗರ ಪೊಲೀಸ್ ಠಾಣೆ ಏನು ಅಂತಂತಂದರೆ 2023ರಲ್ಲಿ ಆದರ್ಶ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದರಲ್ಲಿ ಸಜಾಗೆ ಶಿಕ್ಷೆಗೆ ಒಳಪಟ್ಟಂತಹ ಕೈದಿ ದರ್ಗಾ ಜೈಲಿಂದ ಪೆರೋಲ್ ಮೇಲೆ ಹೊರಗಡೆ ಹೋಗಿ ಸುಮಾರು 2.5 ವರ್ಷಕ್ಕಿಂತ ಹೆಚ್ಚು ಅವನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ಆದರ್ಶ್ ನಗರದಲ್ಲಿ 2023ರಲ್ಲಿ ಪ್ರಕರಣ ದಾಖಲಾಗಿತ್ತು. ಕರ್ನಾಟಕ ಪ್ರಿಸನ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ವ್ಯಕ್ತಿಯ ಅವನು ಶಿಗ್ಗಾಂವದವನು. ಇವನು ಬಾಗಲಕೋಟೆಯಲ್ಲಿ 2013ರಲ್ಲಿ ಮರ್ಡರ್ ಕೇಸಲ್ಲಿ ಈತನಿಗೆ ಕನ್ವಿಕ್ಷನ್ ಆಗಿರುತ್ತೆ, ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಅವನು 2017ರಿಂದ ಜೀವಾವಧಿ ಶಿಕ್ಷೆ ಆಗಿ 2017ರಲ್ಲಿ ಬಾಗಲಕೋಟದಿಂದ ನಮ್ಮ ದರ್ಗಾ ಜೈಲಿಗೆ ಬಂದಿರ್ತಾನೆ. 2023 ಆಗಸ್ಟ್ರಲ್ಲಿ 13 ದಿನ ಪೆರೋಲ್ಗೆ ಅಂತ ಹೋದವನು. ಪೆರೋಲ್ ಅಂತಂತಂದ್ರೆ ಸಜಾಕ್ಕೆ ಒಳಗಾದಂಥ ವ್ಯಕ್ತಿ ಕೆಲಸ ಕಾರ್ಯಗಳಿಗೆ ಮಾನ್ಯ ನ್ಯಾಯಾಲಯ ಅವರಿಗೆ ಪೆರೋಲ್ ಮೇಲೆ ಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಅವನು ವಾಪಸ್ ಬಂದನೆ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಅವನ ಮೇಲೆ ಪ್ರಕರಣ ದಾಖಲಾಗಿರುತ್ತೆ. ನಮ್ಮ ಆದರ್ಶ್ ನಗರ PSI ಮತ್ತೆ ಸಿಬ್ಬಂದಿಯವರು ಆತನನ್ನ ಸುಮಾರು 2 ವರ್ಷ 10 ತಿಂಗಳ ನಂತರ ಆತನ ಇರುವಿಕೆಯನ್ನು ಪತ್ತೆ ಮಾಡಿ ಆತನನ್ನ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆತ ಮೈಸೂರಲ್ಲಿ
ತಲೆಮರೆಸ್ಕೊಂಡಿದ್ದ. ಆತನನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅದ್ರ ಡೇಟಾ ಈಗ ನನ್ನ ಹತ್ರ ಇಲ್ಲ. ಐ ವಿಲ್ ಗಿವ್ ಯು. 2024-25 ನನ್ನ ಡೇಟಾ ಇಲ್ಲ ನನ್ನ ಹತ್ರ ಇದೆ. ಟೋಟಲ್ ಎಷ್ಟಾಗಿದೆ ಏನು ನೆಕ್ಸ್ಟ್ ಟೈಮ್ ವಿಲ್ ಗಿವ್. 340 ಅದರಲ್ಲಿ ಮೊಬೈಲ್ ಕಂಪ್ನಿ ಮೇಲೆ ರೇಟ್ಗಳು ವೇರಿ ಆಗ್ತಾ ಹೋಗುತ್ತೆ. ಸೊ ಸುಮಾರು 3,40,00,000 ಅಂದಾಜು ಮೊತ್ತ. ನಾವು ಎವರೇಜ್ ರೇಟ್ ಹೇಳ್ತಾ ಇಲ್ಲ. 20,000 ಮೊಬೈಲ್ ಇದೆ, ಐಫೋನ್ಗಳು ಇವೆ, ಕಡಿಮೆ ಬೆಲೆ ಮೊಬೈಲ್ ಇದೆ. ಅಂದಾಜು ಮೊತ್ತ 3,40,00,000. ಯಾರೋ ಏನೋ ಪ್ರಶ್ನೆ ಅದೇ ಸ್ಟಾಟಿಸ್ಟಿಕ್ಸ್ ನನ್ನ ಹತ್ರ ಇಲ್ಲ ಇವಾಗ. ಅದು ಐ ವಿಲ್ ಗಿವ್ ಯು. ಟೋಟಲ್ ಎಷ್ಟು ಅಂತ ನನ್ನ ಹತ್ರ ವಿಲ್ ಗಿವ್ ಯು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಮಾಹಿತಿಯನ್ನು ಕೂಡ ನಮಗೆ ಈಗಾಗಲೇ ಕೊಡಲಾಗಿದೆ. ಪ್ರಕರಣ ತನಿಖೆ ಅದೇ ಅವರು ಯಾರು ಅಂತ ಪತ್ತೆ ಮಾಡಿ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ. ಅವ್ರಿಗೆ ಓಕೆ, ಥ್ಯಾಂಕ್ ಯು. ಅಲ್ಲ, ಆ ಆಪ್ಷನ್ ಇದೆ. ಬಟ್ 90% ಟೈಮ್ ಏನಾಗ್ತಾ ಇದೆ, ಇನ್ನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಕಳ್ರಿಗೆ ಗೊತ್ತಾಗತ್ತೆ. ಅದೇ ಯಾರ್ದು ಅದು ಎಲ್ಲರೂ ಕಳ್ಕೊಂಡ್ರೆ ಆಶ್ಚರ್ಯ. ಇಲ್ಲ, ಒಬ್ರು ಯಾರೋ ಕಳ್ಕೊಂಡಿದ್ದಾರೆ. ತಾವು ಅಲ್ಲ, ಈಗೂ ಕಾಲ ಮಿಂಚಿಲ್ಲ. ತಾವು CIR ಪೋರ್ಟಲ್ ಅಲ್ಲಿ ಹಾಕಿ ಅದನ್ನ ಈಗ ಯಾವಾಗ ಬೇಕಾದ್ರೂ ಮಾಡ್ಬೋದು. KSP ಆ್ಯಪ್ ಅಲ್ಲಿ ಬೇಡ, CEIR ಪೋರ್ಟಲ್ ಅಂತ ಇದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ನಿಮ್ಗೆ ಏನ್ ಬೇಕು, ಆ ಮೊಬೈಲ್ ಡೀಟೇಲ್ಸ್ ಬೇಕು ನಮಗೆ. ಅದ್ರದ್ದು IMEI ನಂಬರು, ನಿಮ್ಮ ಮೊಬೈಲ್ ನಂಬರ್ ಏನಿತ್ತು. ಸೊ ಈಗ ಆ ಮೊಬೈಲ್ ಕವರು ಅಥವಾ ಏನಾದ್ರು ಇತ್ತು ಅಂತಂದ್ರೆ ಆ ಮೊಬೈಲ್ ಮಾಡೆಲ್ ಯಾವುದು, ನಿಮ್ದು ಯಾವ್ದು ಯುನಿಕ್ ID ಇರುತ್ತೆ ಪ್ರತಿ ಮೊಬೈಲ್ಗೂ ಕೂಡ. ಸೊ ಅದ್ರ ಮಾಹಿತಿ, ಬೇಸಿಕ್ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಆ ಇನ್ಫಾರ್ಮೇಶನ್ ತಗೊಂಡೋಗಿ ಈಗಲಾದ್ರೂ ಕೊಡಿ. ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಾದ್ರೂ ಕೊಡಿ, ಗಾಂಧಿ ಚೌಕದಲ್ಲಾದ್ರೂ, ಎಲ್ಲಾದ್ರೂ ಕೊಡ್ಬೋದು ಅದನ್ನ. ಆಲ್ ಪಾಸಿಬಿಲಿಟೀಸ್ ಆರ್ ದೇರ್. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಏನೋ ಯಾವ ರೀತಿ ಮಾಡ್ಬೋದು, ಹೇಗ್ ಮಾಡ್ತಾರೆ ಅಂತಂದೇಳಿ. ಐ ಕ್ಯಾನ್ ಗಿವ್ ದಟ್ ಎಕ್ಸ್ಪ್ಲನೇಷನ್ 1-to-1, ನಾಟ್ ಅದು ಏನು ಕಳ್ಳರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಅಂದ್ರೆ ಡಿಸ್ಮ್ಯಾಂಟಲ್ ಆಗಿರುತ್ತೆ. ದಟ್ ಈಸ್ ದ ಓನ್ಲಿ ಆಪ್ಷನ್. ಸ್ಪೇರ್ ಪಾರ್ಟ್ಸ್, ಬೈಕು ಹೋದ್ಮೇಲೆ ಬೈಕ್ ಯೂಸ್ ಆಗಿರಲ್ಲ, ಟೈರ್ ಒಂದ್ ಕಡೆ ಹೋಗುತ್ತೆ, ಇಂಜಿನ್ ಒಂದ್ ಕಡೆ ಹೋಗುತ್ತೆ. ಸೊ ಅವಾಗ ಬೈಕ್ ಸಿಗಲ್ಲ. ಹಾ, ಸೊ ದಟ್ ಈಸ್ ಹೌ. ಇಫ್ ದಟ್ ಈಸ್ ದ ಓನ್ಲಿ ಆಪ್ಷನ್. ಇಲ್ಲ ಅಂತಂದ್ರೆ ಸ್ವಿಚ್ ಆಫ್ ಇರಬೇಕು ಕಂಟಿನ್ಯೂಸ್ ಆಗಿ. ಅವ್ರು ತಗೊಳ್ಳೇಬಾರ್ದು ಆ ರೀತಿ. ಅದನ್ನೇ ಸಂಚಾರ ಭಾರತಿ. ಈಗ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೋಬೇಕಾದ್ರೆ ನೀವು ಯಾವ್ದೇ ರೀತಿ ಸೆಕೆಂಡ್ ಹ್ಯಾಂಡ್ ತಗೋತಾ ಇರ್ತೀರಾ. ಮನೆ ಕಟ್ಸಿದ್ದನ್ನ ನೀವು ಯಾರೋ ಒಬ್ರು ಮನೆ ಕಟ್ಸಿರ್ತಾರೆ, ನೀವು ಮನೆ ತಗೋತಿರ್ಬೇಕಾದ್ರೆ ನೀವೆಲ್ಲ ಯಾವ ರೀತಿ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಮಾಡ್ತೀರಿ. ಆ ಎಚ್ಚರಿಕೆ ನಮಗಿದೆ, ಯಾಕಂದ್ರೆ ಮೋಸ ಹೋಗಬಾರ್ದು ಅಂತಂತೇಳಿ. ಅದೇ ರೀತಿ ನೀವು 2-ವೀಲರು 4-ವೀಲರು ಪರ್ಚೇಸ್ ಮಾಡ್ಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ RC ಬುಕ್ ನಿಮ್ಮ ಹೆಸರಿಗೆ ಬರೋ ತನಕನೂ ಕೂಡ ನೀವು ಇದನ್ನ ಮಾಡ್ತೀರಿ. ಮನುಷ್ಯ ಯಾವ್ದೇ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡ್ಬೇಕಾದ್ರೆ ವ್ಯಾಲ್ಯೂಯೇಬಲ್, ಅದೇನು ಸಮಸ್ಯೆ ಇಲ್ಲ ಅಂತಂದಾಗ, ವ್ಯಾಲ್ಯೂಯೇಬಲ್ ಇದ್ದಾಗ ಅದನ್ನ 10 ಸರಿ ವೆರಿಫೈ ಮಾಡಿ ತಗೋತೀವಿ. ಅದೇ ರೀತಿನೂ ಕೂಡ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೋತಿರ್ಬೇಕಾದ್ರೆ ಸಂಚಾರ ಭಾರತಿಯಲ್ಲಿ ನಿಮಗೆ ಇದು CIR ಒಂದೇ ಅಲ್ಲ, ಅದು ಮೊಬೈಲು ಆಲ್ರೆಡಿ ನಿಮ್ ಇನ್ಕ್ಲೂಡಿಂಗ್ ಸಿಮ್ನು ಕೂಡ ಬೇರೆಯವ್ರ ಹೆಸರಲ್ಲಿ ಇದೆಯಾ ಅಥವಾ ನಿಮ್ಮ ಹೆಸರಲ್ಲಿ ಇದೆಯಾ, ಅಥವಾ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ಗಳು ಆಲ್ರೆಡಿ ಚಲಾವಣೆಯಲ್ಲಿದೆ. ನೀವು ಅನ್ಕೊಂಡಿರ್ತೀರಿ ನಿಮ್ಮ ಹೆಸರಲ್ಲಿ ಒಂದೇ ಸಿಮ್ ಇದೆ, ಅದು ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನಿಮ್ದು ಆಧಾರ್ ಕಾರ್ಡು ಅಥವಾ ಬೇರೆ ಯಾವುದೋ ID ಕಾರ್ಡು ಮಿಸ್ಯೂಸ್ ಆಗಿಬಿಟ್ಟು ನಿಮ್ಮ ಹೆಸರಲ್ಲಿ ಇನ್ನೊಂದು ಸಿಮ್ ಯೂಸ್ ಆಗ್ತಾ ಇರಬಹುದು. ಅದನ್ನು ಕೂಡ ವೆರಿಫೈ ಮಾಡೋದಕ್ಕೆ ಈ ಸಂಚಾರ್ ಭಾರತ್ ಆ್ಯಪ್ ಅಲ್ಲಿ ಅದು ಆಪ್ಷನ್ ಇದೆ. ಅದೇ ರೀತಿ ನಿಮ್ಮ ಮೊಬೈಲು ಹೊಸದು ಅಥವಾ ಸೆಕೆಂಡ್ ಹ್ಯಾಂಡ್ ಅಂತ ಚೆಕ್ ಮಾಡೋದಕ್ಕೂ ಕೂಡ ಅದು ಆಪ್ಷನ್ ಇದೆ.
ಸೊ ಸಂಚಾರ ಭಾರತಿ ಆ್ಯಪ್ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಮೀಡಿಯಾ ಗ್ರೂಪಲ್ಲಿ ಹಾಕ್ತೀನಿ. ಅದ್ರ ಬಗ್ಗೆನೂ ಕೂಡ ತಾವು ಒಂದು ಸ್ವಲ್ಪ ಅವೇರ್ನೆಸ್ಸನ್ನು ಸಾರ್ವಜನಿಕರಿಗೆ ತೊಗೊಂಬನ್ನಿ. ಅಲಾಂಗ್ ವಿತ್ ದಿ CIR ಪೋರ್ಟಲ್ ನಾನು ಸಂಚಾರ ಭಾರತಿ ಏನು ಪೋರ್ಟಲ್ ಇದೆ ಅದರಲ್ಲಿ ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ಗಳಿವೆ, ಮತ್ತೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಹೌದೋ ಇಲ್ಲೋ, ಒರಿಜಿನಲ್ ಹೌದೋ ಅಲ್ಲೋ ವೆರಿಫೈ ಮಾಡೋದಕ್ಕೆ ಆಪ್ಷನ್ ಇದೆ. ಸೊ ಆ ಆಪ್ಷನನ್ನು ನೀವು ಯೂಸ್ ಮಾಡಿದರೆ ಸೆಕೆಂಡ್ ಹ್ಯಾಂಡ್ ತೊಗೋಬೇಕಾದ್ರೆ ಇದನ್ನೆಲ್ಲ ನೀವು ವೆರಿಫೈ ಮಾಡಿದರೆ ಅವ್ನು ಮಾರ್ತಾ ಇರೋನು ಅವನ ಹೆಸರಲ್ಲೇ ಇದೆಯೋ ಇಲ್ಲೋ, ಬೇರೆಯವ್ರ ಹೆಸರಲ್ಲಿ ಇದೆಯೋ, ಅದೇನು ಕಳ್ತನ ಆಗಿದ್ದೋ ಬಿಟ್ಟಿದ್ದೋ ಕೂಡ ಅದರಲ್ಲಿ ಸಂಚಾರ ಭಾರತಿ ಆ್ಯಪಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಐ ವಿಲ್ ಶೇರ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ದ ಸಂಚಾರ ಭಾರತಿ ಆ್ಯಪ್ ಇನ್ ಯುವರ್ ವಾಟ್ಸಪ್ ಗ್ರೂಪ್. ಇಲ್ಲಿ ಏನಾಗುತ್ತೆ, ಈ ಮೆಜಾರಿಟಿ ನಮ್ಗೆ ಏನು ರಿಕವರಿ ಆಗಿದಾವೆ ದೇ ಆರ್ ದ ಇನ್ನೋಸೆಂಟ್ ಪರ್ಸನ್ಸ್. ಸೊ ಅವ್ರ ಉದ್ದೇಶ ಏನು, ಕಳ್ತನ ಮಾಡಿ ಅವರೇ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಕಳ್ಳರಾಗಿರ್ತಾರೆ, ಕಳ್ತನ ಕೇಸಲ್ಲಿ ರಿಕವರಿ ಆಗುತ್ತೆ. ಏನು 340ಕ್ಕಿಂತ ಹೆಚ್ಚು ಮೊಬೈಲ್ ಸಿಕ್ಕಿದಾವೆ, ದೇ ಹ್ಯಾವ್ ಬಿನ್ ಸೋಲ್ಡ್ ಟು ದ ಥರ್ಡ್ ಪಾರ್ಟಿ ಯೂಸರು, ಅಥವಾ ಕಳೆದಿರೋ ಮೊಬೈಲು ಯಾರು ಅದನ್ನ ಕ್ಲೇಮ್ ಮಾಡದೇ ಇರೋದಂತ ಅವ್ರು ಬಳಕೆ ಮಾಡಿರುವಂಥದ್ದು ಒಂದು. ಸೊ ಇಂಥ ಪ್ರಕರಣಗಳು ಇದಾವೆ. ದೀಸ್ ಆರ್ ದ ರೂಲ್ಸ್. ಸಂಚಾರ ಭಾರತಿ ಆ ರೀತಿ ಸೆಕೆಂಡ್ ಹ್ಯಾಂಡ್ ಅವರು ತಗೊಂಡ್ ಮಾರ್ತಿರ್ಬೇಕಾದ್ರೆ ಅದನ್ನ ಓನರ್ಶಿಪ್, ಡಾಕ್ಯುಮೆಂಟೇಶನ್, ಯಾರ ಹೆಸರಲ್ಲಿದೆ, ಕೊಡ್ತಾ ಇರುವಂತ ಮೊಬೈಲ್ ಅವನ ಹೆಸರಲ್ಲೇ ಇದೆಯೋ ಇಲ್ವೋ. ಸೊ ದೇ ಹ್ಯಾವ್ ಟು ಎನ್ಶೂರ್ ದಟ್ ದ ಪ್ರಾಪರ್ ಡಾಕ್ಯುಮೆಂಟೇಶನ್ ಆಫ್ ದಟ್ ಮೊಬೈಲ್. ಅವಾಗ ಸೆಕೆಂಡ್ ಹ್ಯಾಂಡ್ ಅವ್ರು ತಗೋಬಹುದು. ಸೆಕೆಂಡ್ ಹ್ಯಾಂಡ್ ಮಾರ್ಬೇಕಾದ್ರೂ ಕೂಡ ಅದನ್ನ ಅದೇ ರೀತಿನೇ ಓನರ್ಶಿಪ್ ಟ್ರಾನ್ಸ್ಫರ್ಶಿಪ್ ಆಗ್ಬೇಕು. ದಿಸ್ ಇಸ್ ದ ಪ್ರೊಸೀಜರ್ ದೇ ಹ್ಯಾವ್ ಟು ಫಾಲೋ. ಅವ್ರು ಮಾಡ್ತಾ ಇಲ್ಲ ಅಂತಂದ್ರೆ ಅದು ತಪ್ಪು ಮಾಡ್ತಾ ಇದ್ದಾರೆ ಅಂತ. I don't have that data. I don't have that data as of now. ಈಗ ಸಿಂಬಾಲಿಕ್ ಆಗಿ ಕೆಲವೊಂದು ಜನನ ಕರೆದು ಇಲ್ಲಿ ನಾವು ಅವರಿಗೆ ಮರಳಿಸುವಂತ ಇದನ್ನ ಮಾಡ್ತಾ ಇದೆ. ಉಳಿದ ಎಲ್ಲಾ ಮೊಬೈಲ್ಗಳನ್ನ ಅವರವರ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಅಲ್ಲೇ ಕರೆಸ್ಕೊಂಡು ಅಲ್ಲೇ ಅವರಿಗೆ ವಾಪಸ್ ಕೊಡುವಂತ ಕಾರ್ಯವನ್ನ ಮಾಡ್ತಾರೆ. ಸೊ ಮಹಿಳೆಯರಿದಾರೋ ಪುರುಷರಿದಾರೋ, ಐ ಡೋಂಟ್ ಹ್ಯಾವ್ ದಟ್ ಡೇಟಾ ಅಟ್ ದಿಸ್. ಓಕೆ, ಥ್ಯಾಂಕ್ ಯು.